ದಾವಣಗೆರೆ ಅಹಿಂದ ನಾಯಕರಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತೆ ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ. ಈಗ ದಾವಣಗೆರೆ ಅಹಿಂದ ನಾಯಕರಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ನಾವು ನಿಂತ್ಕೊಳ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿಬಿಡಿ ಅಂತ ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತೆ ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ. ಮುಸ್ಲಿಂ, ಹಿಂದುಳಿದ, ದಲಿತರು ಹೆಚ್ಚಾಗಿರುವಂತಹ ಕ್ಷೇತ್ರ ಅಂದ್ರೆ ದಾವಣಗೆರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಟಿಕೆಟ್ ಹಂಚಿಕೆಯ ತಲೆಬಿಸಿ. ಈಗ ಯಾರು ಕೊಡೋದು? ಮುಸ್ಲಿಂ ನಾಯಕನಿಗೆ ಕೊಡೋದಾ? ಹಿಂದುಳಿದ ನಾಯಕನಿಗೆ ಕೊಡೋದಾ? ದಲಿತ ನಾಯಕನಿಗೆ ಕೊಡೋದಾ? ಯಾರಿಗೆ ಕೊಡೋದು? ಹೋಗ್ಲಿ. ಸೊ ಯಾರಿಗೆ ಕೊಟ್ರೆ ಯಾರು ಮುನ್ಸ್ಕೊಳ್ತಾರೆ? ಯಾರಿಗೆ ಬೆಂಬಲ ಸಿಗತ್ತೆ? ಇದು ಪ್ರಶ್ನೆ ಹೈಕಮಾಂಡ್ಗೆ ತಲೆಬಿಸಿ ಆಗಿಬಿಟ್ಟಿದೆ. ಮುಂದಿನ ಸಲ ಮುಸ್ಲಿಮರಿಗೆ ಟಿಕೆಟ್ ಅಂತ ಹೇಳಿ ಖುದ್ದು ಶಾಮನೂರು ಅವರು ಹೇಳಿದ್ರು. ಶಾಮನೂರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ಜಮೀರ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಮ್ಮವರು ಕೊಡ್ತಾರೆ ಅಂತ ಹೇಳಿ ಹೇಳಿದ್ರು, ಮುಸ್ಲಿಮರಿಗೆ ಟಿಕೆಟ್ ಅಂತ ಹೇಳಿ ಹೇಳಿದ್ರು ಖುದ್ದು ಶಾಮನೂರು. ಸೊ ಆ ಮಾತನ್ನ ಈಗ ನೆನಪು ಮಾಡೋದು. ಅಂದ್ರೆ ಕೊಡಿ, ಮುಸ್ಲಿಮರಿಗೆ ಟಿಕೆಟ್ ನ ಕೊಡಿ ಈ ಬಾರಿ ಅಂತ ಹೇಳಿ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. MLC ಅಬ್ದುಲ್ ಜಬ್ಬಾರ್ ನೇತೃತ್ವದಲ್ಲಿ ಅಹಿಂದ ನಾಯಕರು ಒಗ್ಗಟ್ಟನ್ನ ತೋರಿಸ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡುವಂತೆ ಪಟ್ಟನ್ನ ಹಿಡಿತಾ ಇದ್ದಾರೆ. ಶಾಮನೂರು ಕುಟುಂಬಸ್ಥರಿಗೂ ಟಿಕೆಟ್ ಸಿಗುವಂತಹ ನಿರೀಕ್ಷೆ ಇದೆ. ಅಂತಿಮವಾಗಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಇದ್ದಾರೆ ಒಂದೇ ಕುಟುಂಬದಲ್ಲಿ. ನೋಡಿ, ಈಗ ಮತ್ತೆ ಅದನ್ನ ಆ ಕುಟುಂಬದವರೇ ಉಳಿಸ್ಕೊಳ್ತಾರ ಆ ಟಿಕೆಟ್ ಅನ್ನ? ಹೀಗೆ ಸಾಕಷ್ಟು ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಶಾಮನೂರು ಅವರು ಏನು ಹೇಳಿದ್ರು, ನೆಕ್ಸ್ಟ್ ಟಿಕೆಟ್ ಮುಸ್ಲಿಂಗೆ ಅಂತ ಹೇಳಿ ಹೇಳಿದ್ರು. ಅಹಿಂದ ನಾಯಕರು ಇದ್ದಾರೆ ಈ ಒಂದು ಕ್ಷೇತ್ರದಲ್ಲಿ, ಅಹಿಂದ ನಾಯಕರಿದ್ದಾರೆ, ದಲಿತರಿದ್ದಾರೆ. ಸೊ ಯಾರಿಗೆ ಆಗಿದ್ರೆ ಟಿಕೆಟ್ ಕೊಡ್ತಾರೆ? ಮುಸ್ಲಿಂ ನಾಯಕರಿಗೆ ಕೊಡ್ತಾರಾ ಅಥವಾ ಹಿಂದುಳಿದ ನಾಯಕರಿಗೆ ಕೊಡ್ತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಓಡಾಡ್ತಾ ಇದೆ. ತಾ ಮುಂದು ನಾ ಮುಂದು ಅಂತ ಹೇಳಿ ಈಗಾಗಲೇ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇನ್ನೂ ಕೂಡ ಘೋಷಣೆನೇ ಆಗಿಲ್ಲ, ಚುನಾವಣೆ ಘೋಷಣೆನೇ ಆಗಿಲ್ಲ. ಈಗಾಗಲೇ ಪೈಪೋಟಿ ಶುರುವಾಗ್ತಾ ಇದೆ. ಹಿರಿಯರಾದಂಥ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರೇ ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನಾನು ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಅವ್ರು ಹೇಳಿದಾರಂತ ಬಹಳ ಜನ ಮುಖಂಡರು ನಂತಾನು ಬಂದಿದ್ರು. ಬಹಳ ಜನ ಮುಖಂಡರು ನಂತವನೇ ಬಂದು, ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ನಮ್ಗೆಲ್ಲ ಆತ್ಮೀಯ ಇದ್ದವರು, ಅವ್ರು ಚುನಾವಣೆದಲ್ಲೇ 2023 ಚುನಾವಣೆ ನನ್ನ ಕೊನೆಯ ಚುನಾವಣೆ, ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡ್ ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರ್ಸ್ರು. ಮನೆ ಯಾರೇ ತಂದ್ರು ಸಹಿತ ನಮ್ಮ ಒಂದೇ ಒಂದು ಬೇಡಿಕೆ ಏನ್ರಿ, ಅಹಿಂದ ವರ್ಗದವರಿಗೆ ಈ ಸತಿ ಈ ಕಡೆ ಭಾಗದಲ್ಲಿ ಅವಕಾಶ ಮಾಡ್ಕೊಡಿ ನಮ್ಮ ಬೇಡಿಕೆ. ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದೆ, ನಮಗೆ ಅವಕಾಶ ಮಾಡ್ಕೊಡ್ರಿ. 80% ಇದೆ. ನಾವು 80,000 ಇದ್ರೆ ಅಹಿಂದ ವರ್ಗ 80% ಇದ್ದಾರೆ. ನಾಯಕ ಈ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಆಕಾಂಕ್ಷಿಗಳು ಈಗಾಗಲೇ ಇದ್ದಾರೆ, ದಾವಣಗೆರೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಟಿಕೆಟ್ ಸಂಬಂಧವಾಗಿ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮಾ, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಒಂದು ರಾಜಕೀಯ ಬಿರುಸು ಪಡೆದಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆಯಲ್ಲಿ ಕ್ಷೇತ್ರ ತೆರವಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಒಂದು ಪ್ರತಿಷ್ಠೆಯಾಗಿ ಈ ಒಂದು ರಣಕಡ ಒಂದು ಶುರುವಾಗಿರತಕ್ಕಂಥದ್ದು. ಪ್ರಮುಖವಾಗಿ ಈಗ ಕಳೆದ 4 ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪ ಸತತವಾಗಿ ಜಯಿಸ್ಕೊಂಡ ಬರ್ತಿದ್ರು. ಆದ್ರೆ ಈ ಬಾರಿ ಏನು ನಿಧನ ಹಿನ್ನೆಲೆಯಲ್ಲಿ ಕ್ಷೇತ್ರ ತೆರವಾಗಿದೆ. ಹೀಗಾಗಿ ಎರಡೂ ಪಕ್ಷದ ನಡುವೆ ಒಂದು ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಎದುರಾಗ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಶಾಮನೂರು ಶಿವಶಂಕರಪ್ಪ ನಿರಾಯಾಸವಾಗಿ ಜಯ ಸಾಧಿಸ್ತಾ ಬರ್ತಿದ್ರು. ಆದ್ರೆ ಈಗ ಅವರಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಸುಲಭವಾಗಿ ಗೆಲ್ಬಹುದು ಅನ್ನೋದು ಬಿಜೆಪಿಯ ಒಂದು ಮಾತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪಗೆ ಎಲ್ಲರೂ ಕೂಡ ಒಂದು ಏನು ಹಿರಿಯರು ಇರ್ಬೋದು ಮತ್ತೆ ಯುವಕರು ಇರ್ಬೋದು, ಎಲ್ಲಾ ಜನಾಂಗದ ನಾಯಕರು ಕೂಡ ಒಂದು ವೋಟ್ ಹಾಕಂತ ಬರ್ತಾ ಇದ್ರು. ಆದ್ರೆ ಈ ಬಾರಿ ಇಲ್ಲದ ಕಾರಣ ಬಿಜೆಪಿ ಕೂಡ ಆ ಟಿಕೆಟ್ಗಾಗಿ ಕಸರತ್ತು ಮಾಡ್ತಕ್ಕಂಥದ್ದು. ಈ ಬಾರಿ ನಾವು ಶತಾಯಗತ ಗೆಲ್ಬೇಕಂತೇಳಿ ಏನು ಬಿಜೆಪಿ ನಾಯಕರು ಕೂಡ ಒಂದು ಟಿಕೆಟ್ಗೆ ಪೈಪೋಟಿ ಮಾಡ್ತಿದ್ರು. ಆದ್ರೆ ಈ ಮಧ್ಯೆ ಒಂದೇನು ದಾವಣಗೆರೆಯಲ್ಲಿ ಒಂದು ಅಹಿಂದ ನಾಯಕರು ಕೂಡ ಈ ಬಾರಿ ಅಹಿಂದಕ್ಕೆ ಟಿಕೆಟ್ ಕೊಡಬೇಕು. ಯಾಕಂದ್ರೆ ಏನು ಮುಸ್ಲಿಮರು ಹೆಚ್ಚು ಇರತಕ್ಕಂಥದ್ದು. ಅಂದ್ರೆ 40,000 ರಿಂದ 50,000ಕ್ಕೂ ಹೆಚ್ಚು ಮತದಾರರು ಮುಸ್ಲಿಂ ಇದ್ದಾರೆ. ಹಾಗೆ ಜೊತೆಗೆ ಕುರುಬ ಮತ್ತು ವಾಲ್ಮೀಕಿ ST ಸಮುದಾಯದವರು ಇರೋದ್ರಿಂದ ಈ ಬಾರಿ ಅಹಿಂದಕ್ಕೆ ಕೊಡ್ಬೇಕು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಇದ್ರಿಂದ ನಾವು ಅವ್ರಿಗೆಲ್ಲ ಬೆಂಬಲ ಮಾಡ್ತಾ ಬರ್ತಾ ಇದ್ವಿ. ಆದ್ರೆ ಈ ಬಾರಿ ಏನ್ ನಮ್ಗೆ ಅಹಿಂದಕ್ಕೆ ಕೊಡ್ಬೇಕು. ಅದರಲ್ಲಿ ಪ್ರಮುಖವಾಗಿ ಮುಸ್ಲಿಂ ಮತದಾರರು ಹೆಚ್ಚು ಇದ್ದಾರೆ. ಹಾಗಾಗಿ ಮುಸ್ಲಿಂಗೆ ಕೊಡ್ಬೇಕಂತೇಳಿ ಒಂದು ಅಹಿಂದ ನಾಯಕರು ಕೂಡ ಒಂದು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಜೊತೆಗೇನು ಈಗಾಗಲೇ MLC ಅಬ್ದುಲ್ ಜಬ್ಬಾರ್ ಮತ್ತು ಸಿದ್ದರಾಮಯ್ಯನವರ ಶಿಷ್ಯ ಅಂತೇಳಿ ಏನು ಕರೆಯಲಾಗ್ತಿದೆ ಸೈಯದ್ ಸೈಫುಲ್ಲಾ ಅವ್ರ ನಡುವೆ ತೀವ್ರವಾಗಿ ಟಿಕೆಟ್ ಪೈಪೋಟಿ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಏನು ಶಾಮನೂರು ಶಿವಶಂಕರಪ್ಪ ಅವ್ರ ಕುಟುಂಬಕ್ಕೆ ಕೊಡ್ಬೇಕು ಅನ್ನೋದು ಒಂದು ಹೈಕಮಾಂಡ್ ನಿಲುವಾಗಿರ್ಬೋದು. ಯಾಕಂದ್ರೆ ನಿಧನ ಹೊಂದಿರತಕ್ಕಂಥ ಕುಟುಂಬಕ್ಕೆ ಈ ಹಿಂದೆ ಏನು ಟಿಕೆಟ್ ಕೊಡ್ತಾ ಬರ್ತಿದ್ರು. ಹಾಗಾಗಿ ಅವ್ರಿಗೆ ಕೊಡ್ಬೋದಾ ಅಂತ ಹೇಳಿ ಒಂದು ಟಿಕೆಟ್ಗಾಗಿ ಒಂದು ಲಾಬಿ ಕೂಡ ಶುರುವಾಗಿರ್ತಕ್ಕಂಥದ್ದು. ಕುಸುಮಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.